ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಇದು ಅಂತಂದರೆ, ಶನಿವಾರ ಮತ್ತು ಭಾನುವಾರ ನನ್ನ ಮಕ್ಕಳಿಗೆ ಇಬ್ಬರಿಗೂ ಸ್ಕೂಲಿಗೆ ರಜಾ ಇತ್ತು. ಹಾಗಾಗಿ ಕೆಲವೊಂದು ಕೆಲಸಗಳನ್ನೆಲ್ಲ ಮನೆ ಕ್ಲೀನಿಂಗು, ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮಾವತ್ತಿರೋದ್ರು ಸೂತ್ಕ ತಗೊಳ್ಬೇಕು. ಅದಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದು ಕೆಲವೊಂದು ವೀಡಿಯೋಗಳು ತಗೊಂಡಿದ್ದೀನಿ. ನೋಡಿ, ನಾನು ಬೆಳಗ್ಗೆನೇ ಬ್ರೇಕ್ಫಾಸ್ಟು ನಾನು ಏನು ಮಾಡ್ಕೊಳ್ಳಲ್ಲ. ನಾನು ಅಂದರೆ ಫುಡ್ಡು ಈ ರೀತಿ ತಗೊಳ್ತೀನಿ. ಮೊಳಕೆ ಕಾಳು, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ರೆ ಹೆಸರು ಕಾಳು, ಮೊಳಕೆ ಕಾಳು ಮತ್ತು ಫ್ರೂಟ್ಸು, ಈ ಥರದ್ದೆಲ್ಲ, ರಾಗಿ ಗಂಜಿ ಈ ಥರದ್ದೆಲ್ಲ ಮಾಡ್ಕೊಳ್ತೀನಿ. ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಇದೊಂದು ಸಣ್ಣದಾದ ವಿಡಿಯೋ ತಗೊಂಡಿದ್ದೀನಿ. ಸಂಜೆವರೆಗೂ ನಾನು ರೈಸ್ ಎಲ್ಲ ಫುಲ್ ಕಂಟ್ರೋಲ್ ಮಾಡ್ತೀನಿ. ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಸ್ವಲ್ಪ ರೈಸ್ ಎಲ್ಲ ಕಂಟ್ರೋಲ್ ಮಾಡಿದ್ರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಫ್ರೂಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಮಕ್ಕಳು ದೋಸೆಗೆ ನೆನೆಸಿದ್ದು ದೋಸೆ ಹಿಟ್ಟು ಎತ್ತಿಟ್ಟಿದ್ದೆ ಫ್ರಿಡ್ಜ್ನಲ್ಲಿ. ಅದನ್ನು ಪಡ್ಡು ಮಾಡ್ಕೊಂಡಿದ್ರು. ಇಬ್ಬರೂ ರಜಾ ಇತ್ತಲ್ಲ, ಸ್ವಲ್ಪ ನನ್ನ ದೊಡ್ಡ ಮಗಳು ಅಡುಗೆಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಫೋನಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತಿರ್ತಾಳೆ. ನೋಡಿ, ಎಲ್ಲ ಮಿಸ್ಸಿಯಾಗಿ ಎಲ್ಲ ಕಿಚನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಕ್ಲೀನಿಂಗು, ಸೂತ್ಕ ತೊಳ್ಕೊಳೋದು ಅಂತ ಅಂದರೆ ಪೂರ್ತಿ ಅಪ್ ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಮಧ್ಯಾಹ್ನಕ್ಕೆ ಕಡಲೆಕಾಳನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನೆನ್ನೆನೇ ನೆನೆಸಿಟ್ಟಿದೆ. ಅಂದರೆ ಶುಕ್ರವಾರನೇ ನೆನೆಸಿಟ್ಟಿದೆ ಹೆಸರು ಕಾಳು, ಮೊಳಕೆ ಕಾಳು ಎಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಕಲ್ಲಂಗಡಿ ಹಣ್ಣು ಮತ್ತು ಪಪ್ಪಾಯ ತಗೊಂಡೆ. ಮತ್ತು ಸ್ವಲ್ಪ ನನಗೆ ಟೀ ಸ್ವಲ್ಪ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಟೀ ನನಗೆ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಬಿಡೋಕ್ಕಾಗ್ತಾಯಿಲ್ಲ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಟೀ ಬಿಡಲೇಬೇಕು. ಬಟ್ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ತಿಂಡಿ ತಿಂದ ತಕ್ಷಣ ಟೀ ಕುಡಿಲಿಲ್ಲ ಅಂತಂದರೆ ಮೈಂಡು ನಿಜ ನನಗೇನೂ ವರ್ಕ್ ಆಗೋಲ್ಲ. ಏನಾದರೂ ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ನೋಡಿ, ಒಂದು ಕಡೆಯಿಂದ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಂಡು ಬರ್ತಾಯಿದ್ದೆ. ಇಬ್ರಿಗೂ ರಜಾ ಬೇರೆ ಇತ್ತು. ನಾವು ಗುರುವಾರ ಸೂತ್ಕ ತಗೊಳ್ಬೇಕು. ಗುರುವಾರ ಸೂತ್ಕ ತಗೊಳ್ಳೋ ಅಷ್ಟೊತ್ತಿಗೆಲ್ಲ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಸ್ವಲ್ಪನೇ ಅಂತ. ನೋಡಿ, ಮ್ಯಾಟ್ಗಳೆಲ್ಲ ಒಗೆಯೋಕೆ ಹಾಕಿದ್ದೀನಿ. ನೋಡಿ, ಪಾತ್ರೆ ಎಲ್ಲ ಅಷ್ಟು ಲಾಟ್ ಪಾತ್ರೆ ಬಿದ್ದಿದೆ. ಪಾತ್ರೆಗಳು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಬಟ್ಟೆ ಕೂಡ ಎಲ್ಲ ಒಂದು ಸರಿ ವಾಶ್ಗೆ ಹಾಕಿ ಆ ಮ್ಯಾಟ್ಗಳೆಲ್ಲ ಕೈಯಲ್ಲೇ ಒಗಿಬೇಕು. ಹಾಗಾಗಿ ಎಲ್ಲ ತೆಗ್ದು ಹಾಕ್ಕೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ಬ್ಲಾಕಿನ ಕಟ್ಟಾಕ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ ರೋಡಾಗಿ ಹೋಗೋರಿಗೆಲ್ಲ, ಅದಕ್ಕೆ ಕಟ್ಟಾಕಿದ್ದೀವಿ. ನೋಡಿ, ನನ್ನ ಮಕ್ಕಳು ಕೂಡ ಅವರು ಸ್ಕೂಲ್ ಶೂಗಳನ್ನು, ಸಾಕ್ಸ್ನ ಎಲ್ಲ ನೀಟಾಗಿ ರಜಾ ಇದ್ದಾಗ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ನಾನೇನು ವಾಶ್ ಮಾಡಿಕೊಡಲ್ಲ. ಬಟ್ ಅವ್ರಿಗೆ ಏನಾದರೂ ರಜಾ ಇಲ್ಲ, ಎಕ್ಸಾಮ್ ಟೈಮ್ ಅಂತ ಅಂದಾಗ ನಾನೇ ಮಾಡಿಕೊಡ್ತೀನಿ. ಬಟ್ ಮನೆ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ವಾ. ನೋಡಿ, ನನ್ನ ಚಿಕ್ಕ ಮಗಳು ಹೇಗೆ ಶೂಗಳೆಲ್ಲ ತೊಳಿತಾ ಇದ್ದಾಳೆ. ಪೂಜೆಗಂತೂ ಹೂಗಳೆಲ್ಲ ಅರಳಿ, ದಾಸವಾಳ ಎಲ್ಲ ತುಂಬ ಅರಳೋಗ್ಬಿಟ್ಟಿದ್ದಾವೆ. ಕುಯ್ಕೊಳ್ತಾ ಇಲ್ವಲ್ಲ ನಾವು, ಸೂತ್ಕದಲ್ಲಿ ಪೂಜೆ ಮಾಡೋಂಗಿಲ್ಲ. ಹಾಗಾಗಿ ಹೂಗಳೆಲ್ಲ ಅರಳಿ ಗಿಡಗಳು ತುಂಬ ಕಾಣಿಸ್ತಿದ್ವು. ಏನು ಮಾಡೋಂಗಿಲ್ಲ ಅದು. ನೋಡಿ, ಶೂ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರೂ. ನಾನು ಸ್ವಲ್ಪ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ನೋಡಿ, ಇಲ್ಲೊಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಡಯಟ್ ಫುಡ್ಡಿಗೆ. ಅದೇನಪ್ಪ ಅಂದರೆ, ಒಂದು ಸ್ವಲ್ಪ ಹಸಿಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ತರಿಯಾಗಿ, ನೀರು ಹಾಕ್ಕೊಳ್ದಂಗೆ ತರಿಯಾಗಿ ರುಬ್ಕೊಳ್ಬೇಕು. ಮತ್ತು ಸ್ವಲ್ಪ ಅರಿಶಿನ ಬೇಕು ಅದಕ್ಕೆ. ನಾನು ಮೊಳಕೆ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಕಡಲೆಕಾಳನ್ನು ನೆನೆಸಿದ್ದೆ ಅಲ್ವಾ, ಅದೇನು ಮೊಳಕೆ ಬಂದಿಲ್ಲ, ಬರೀ ನೆಂದಿದೆ ಅಷ್ಟೇ. ಸ್ವಲ್ಪ ಸಾಸಿವೆ ಹಾಕಿ, ಒಂದು ಸ್ವಲ್ಪ ಎಣ್ಣೆ, ಆಯಿಲ್ ಜಾಸ್ತಿ ತಿನ್ನಬಾರ್ದು ಡಯಟ್ ಮಾಡಬೇಕಾದ್ರೆ. ಬಟ್ ಒಗ್ಗರಣೆಗೆ ಬರೀ ಕಾಯಿ ಹಾಲಲ್ಲೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ ಕಾಯಿ ಹಾಲೆಲ್ಲ ತಗೊಂಡು ಮಾಡೋಕ್ಕೆ. ಸ್ವಲ್ಪ ಹೆಸ್ರು ಕಾಳು, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಉಸ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ನೋಡಿ, ಒಂದು ಸ್ವಲ್ಪ ಹೆಸ್ರು ಕಾಳು, ಸ್ವಲ್ಪ ಕಡಲೆಕಾಳನ್ನು ಸೇರಿಸ್ಬಿಟ್ಟು ಒಂದು ಅಂದರೆ ಸಲಾಡ್ ಟೈಪೇನೆ, ಅಂದರೆ ಬಟ್ ಸಲಾಡ್ ಅಂದರೆ ಹಸಿ ಇದಲ್ಲ, ಇದು ಏನು ಹೇಳ್ತಾರೆ, ಉಸ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಲಂಚಿಗೆ. ನಾನು ಇದೇ ತೊಗೊಂಡಿದ್ದು, ಬೇರೆ ಏನೂ ತೊಗೊಂಡಿಲ್ಲ. ನಾನು ಡಯಟ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಜಾಸ್ತಿ ರೈಸ್ ಎಲ್ಲ ಬಿಟ್ಬಿಡ್ತೀನಿ. ಫುಲ್ಲು ಕಂಟ್ರೋಲ್ ಮಾಡ್ತೀನಿ. ರೈಸು ತಿನ್ನೋದೇ ಇಲ್ಲ ಹೇಳ್ಬೇಕಂದ್ರೆ. ನನಗೆ ವೆಯ್ಟು ತುಂಬ ಗೇನ್ ಆಗಿಬಿಟ್ಟಿದ್ದೀನಿ. ನಾನು ಹೀಗೆ ಮಾಡಿ 86 ಇದ್ದೆ ನಾನು. 86 ಇದ್ದವಳು. ಗುರುಪ್ರವೇಶದ ವೀಡಿಯೋಗಳೆಲ್ಲ ಹಾಕಿದ್ದೀನಲ್ಲ, ಅದರಲ್ಲಿ ನೋಡಿರ್ತೀರ.
ಗುರುಪ್ರವೇಶದ ವೀಡಿಯೋದಷ್ಟೊತ್ತಿಗೆ ನಾನು 64ಗೆ ಬಂದಿದ್ದೆ. ತುಂಬ ಚೆನ್ನಾಗಿ ವೆಯ್ಟ್ ಇಳಿದಿತ್ತು ಅಂದರೆ ತುಂಬ ಚೆನ್ನಾಗಿ ವೆಯ್ಟ್ ಇಳಿದಿತ್ತು. ಮತ್ತು ಗುರುಪ್ರವೇಶ ಆದಮೇಲಂತೂ ನಾನು ಡಯಟ್ ಕಡೆ ಗಮನನೇ ಕೊಡೋಕ್ಕಾಗ್ತಿಲ್ಲ. ಅಷ್ಟು ಮನೇಲಿ ಕೆಲಸ, ಅಡಿಕೆ ಕೆಲಸ, ಸಿಕ್ಕಾಬಟ್ಟೆ ಕೆಲಸ. ಫುಲ್ಲು ಈ ಥರ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರೆ ಸುಸ್ತಾಗುತ್ತೆ ಮತ್ತು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ನಾನು ಡಯಟ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಎಕ್ಸಸೈಸ್ಗಳು ಕೂಡ ಮಾಡಬೇಕು. ವರ್ಕೌಟ್ ಮಾಡ್ತೀನಿ ನಾನು ಡೈಲಿ. ಹಾಗಾಗಿ ಆಮೇಲೆ ನನಗೆ ವೆಯ್ಟ್ ಗೇನ್ ಆದರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ಪೀರಿಯಡ್ಡು ಮಂತ್ಲಿ ಆಗೋದೇ ಇಲ್ಲ. ನಾನು ವೆಯ್ಟ್ ಗೇನ್ ಆದೆ ಅಂದರೆ ಸಿಕ್ಕಾಬಟ್ಟೆ ಪೀರಿಯಡ್ ಪ್ರಾಬ್ಲಮ್ ಆಗುತ್ತೆ. ಮಂತ್ಲಿ ಆಗೋದೇ ಇಲ್ಲ ಪೀರಿಯಡ್ಡು. ಅದಕ್ಕೋಸ್ಕರ ಮತ್ತೆ ನಾನು ಡಯಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಣ್ಣ ಆಗ್ತೀನಿ, ನಾನು ಗ್ಯಾರಂಟಿ ಇದೆ, ಖಂಡಿತ ಹಾಗೆ ಆಗ್ತೀನಿ. ನೋಡಿ ನನ್ನ ವೀಡಿಯೋಗಳಲ್ಲಿ ಈಗ ಕಾಣಿಸ್ಕೊಳ್ತಾ ಇದ್ದೀನಲ್ವಾ, ಅದಕ್ಕೂ ನಾನು ಸಣ್ಣ ಆದಾಗ ಆಗೋ ಚೇಂಜಸ್ನು ನೀವೇ ನೋಡ್ತಾ ಹೋಗ್ತೀರಾ ನನ್ನ ಡೈಲಿ ದಿನನಿತ್ಯದ ವೀಡಿಯೋಗಳಲ್ಲಿ. ಖಂಡಿತ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಕೆಲಸದೊಳಗಡೆ ನನಗೆ ಪೀರಿಯಡ್ ಕೂಡ ಆಗಿದೆ. ಸಿಕ್ಕಾಬಟ್ಟೆ ಸ್ಟ್ರೈನ್ ಇತ್ತು, ಬಟ್ ಏನೂ ಮಾಡೋಂಗಿಲ್ಲ. ಸ್ಟ್ರೈನ್ ಇದೆ, ನಾನು ರೆಸ್ಟ್ ಬೇಕು ಅಂತ ಹೋದರೆ ಸೋಂಬೇರಿತನ ಬಂದುಬಿಡುತ್ತೆ. ನಾವೆಷ್ಟು ಆಕ್ಟಿವಾಗಿ ನಮ್ಮ ಕೆಲಸನ ಮಾಡ್ಕೊಳ್ತೀವೋ ಅಷ್ಟು ಆಕ್ಟಿವ್ ಆಗಿರ್ತೀವಿ. ನೋಡಿ, ಇದೆಲ್ಲ ಒಗ್ಗರಣೆ ಮಾಡ್ಕೊಂಡು ನಾವು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಮಾಡ್ಕೊಂಡಿದ್ವಲ್ಲ, ತುಂಬ ಅಂದರೆ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ ಈ ಥರ ಉಸ್ಲಿ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಹಾಕಲ್ಲ, ಆ ಥರ ಇರುತ್ತೆ. ನಾನು ಡಯಟಿಗೆ ಈ ಥರ ರೆಸಿಪಿಗಳನ್ನು ಟ್ರೈ ಮಾಡ್ಕೊಳ್ತಾ ಇರ್ತೀನಿ. ಓಟ್ಸ್ ತಗೊಳ್ತಿರ್ತೀನಿ, ಈ ಥರ ಕಡಲೆಕಾಳು, ಹೆಸರು ಕಾಳು ಮತ್ತು ಕಾಬೂಲ್ ಕಡಲೆಕಾಳು ಅದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಫ್ರೂಟ್ಸು, ಸಲಾಡ್ಸು ಇವೆಲ್ಲ ತಿಂತಾ ಇರ್ತೀನಿ. ಸೌತೆಕಾಯಿ, ಕೋಸಂಬರಿ ಇದೆಲ್ಲ. ನೋಡಿ, ಮಕ್ಕಳು ಕೂಡ ಎಲ್ಲರೂ ಒಂದೊಂದು ಕೆಲಸಗಳನ್ನು ಮಾಡಿಕೊಡ್ತಾಯಿದ್ರು. ಇದೆಲ್ಲ ಕಿಚನ್ ಬಟ್ಟೆಗಳೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿಟ್ಕೊಂಡಿಲ್ಲ. ಅದು ಏನಾಗುತ್ತೆ ಕಿಚನ್ದು ಅಂತಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ಈ ನಶೆ ಉಂಡೆನ ಇಟ್ಬಿಟ್ಟು ನಾನು ಇಟ್ಕೊಳ್ತೀನಿ ಬಟ್ಟೆಗಳನ್ನು. ಆಗ ಸ್ವಲ್ಪ ಏನು ಸ್ಮೆಲ್ ಬರಲ್ಲ, ಬ್ಯಾಡ್ ಸ್ಮೆಲ್ಲೆಲ್ಲ ಬರ್ತಿರುತ್ತೆ. ನಾವು ಕಿಚನ್ದು ಎಲ್ಲ ಟ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ವಾ, ಹಾಗಾಗಿ ಅದಕ್ಕೆ ಒಂದು ನಶೆ ಉಂಡೆ ಹಾಕ್ಬಿಟ್ಟು ಇಡ್ತಾ ಇದ್ದಾಳೆ ನನ್ನ ಮಗಳು. ಇಬ್ಬರು ವೀಡಿಯೋ ಮಾಡ್ಕೊಂಡಿದ್ದಾರೆ. ನಾನು ಸೈಡಲ್ಲಿ ಪಾತ್ರೆಗಳೆಲ್ಲ ವಾಶಿಗೆ ಹಾಕಿದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅವರಿಬ್ಬರು ಸೇರಿಕೊಂಡು ಎಲ್ಲ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಕೊಡ್ತಾಯಿದ್ರು. ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ರಜಾ ಇದ್ದರೆ. ಬಟ್ ನಾನೇ ಜಾಸ್ತಿ, ಈಗ ಪ್ರಿಪೇಟ್ರಿ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 10 ಡೇಸ್ ಏನೋ ಇದೆ. ಹಾಗಾಗಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ರಜಾ ಇದ್ದರೆ ಎಲ್ಲರೂ ಅಂದರೆ ನಮ್ಮ ಮನೆಯವರಾಗಲಿ ಮಕ್ಕಳಾಗಲಿ ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದು ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡಿಕೊಡ್ತಾರೆ. ಅದು ತುಂಬಾ ಖುಷಿಯಾಗುತ್ತೆ. ನೋಡಿ, 2 ಕಿಚನ್ ಒರೆಸೋದು ಬಟ್ಟೆಗಳು ಅಂದರೆ ಒಂದು ಏನಾದರೂ ಅಕ್ಕಿ ಎಲ್ಲ ತೊಳೆದ್ರೆ ಬೆಲ್ಲ ಎಲ್ಲ ಕುಟ್ಕೊಳ್ತೀನಿ ಅಲ್ವಾ, ಅದಕ್ಕೆ ಎಲ್ಲ ಸಪ್ರೇಟ್ ಒಂದು ಇಟ್ಕೊಂಡಿದ್ದೀನಿ. ಅಕ್ಕಿ ಏನಾದರೂ ತೊಳೆದು ಒಣಗಾಕೋದಿದ್ರೆ ಅದಕ್ಕೆ, ಎಳ್ಳೆಲ್ಲ ತೊಳೆದಾಕೋದು ಇರುತ್ತಲ್ವ. ಆಮೇಲೆ ಕೆಲವೊಂದು ಸರಿ ಹೂಗಳು ತರ್ತೀವಲ್ಲ, ಹೂವೆಲ್ಲ ಸುತ್ತಿಟ್ಕೊಳ್ಳೋಕ್ಕೆ ಅಂತ ಕೆಲವೊಂದು ಪಂಚೆಗಳು ಮತ್ತು ವೇಸ್ಟ್ ನೈಟಿಗಳನ್ನು ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ನೋಡಿ, ಇವೆಲ್ಲ ವೇಸ್ಟ್ ನೈಟಿಗಳು. ಇವರಲ್ಲೆಲ್ಲ ಜಾಸ್ತಿ ಸೊಪ್ಪಿದ್ರೆ, ತರಕಾರಿ ಏನಾದರೂ ಸುತ್ತಿಡೋ ಅಂಥ ಸಿಚುವೇಶನ್ ಬಂದಾಗ ಆ ಥರದ್ದು ಬೇಕಾಗುತ್ತೆ ಕಾಟನ್ದು ಅಂತ ಅವನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ನನ್ನ ಡಯಟ್ ಫುಡ್ಡು ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೋಡಿ, ಟೈಮ್ ಆಗಿತ್ತು, ಆಲೇ 1:45-2 ಗಂಟೆ ಆಗಿತ್ತು. 1:15ಗೆಲ್ಲ ನಾನು ಡಯಟ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಲಂಚನ್ನ ನಾನು 1:15ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮುದ್ದೆ ಕೂಡ ಮಧ್ಯಾಹ್ನ ಟೈಮು ಮುದ್ದೆ ಕೂಡ ತೊಗೊಳ್ತೀನಿ. ಮುದ್ದೆ ಏನಾದರೂ ಮಾಡಿದಾಗ ಮುದ್ದೆ ಕೂಡ ತೊಗೊಳ್ತೀನಿ. ಬಟ್ ನಾನು ಒಬ್ಬಳೇ ಇದ್ದಿದ್ದು. ನಮ್ಮ ಮನೆಯವರು ತುಮಕೂರಿಗೆ ಹೋಗಿದ್ರು ಕೆಲಸದ ಮೇಲೆ. ಅವ್ರು ಇರಲಿಲ್ವಲ್ಲ, ಹಾಗಾಗಿ ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ಕಡಲೆಕಾಳು ಉಸ್ಲಿನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ನೋಡಿ, ನನ್ನನ್ನು ಕೂಡ ವಿಡಿಯೋ ಹಿಡಿದಿದ್ದಾಳೆ. ಕೆಲಸ ಜಾಸ್ತಿ ಇದ್ದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾ ಇರುತ್ತೆ, ಏನು ಮಾಡೋಂಗಿಲ್ಲ. ನೋಡಿ ಎಷ್ಟು ದಪ್ಪ ಆಗಿದ್ದೀನಿ ನಾನೇ ನೋಡ್ಕೊಳ್ಳೋಕ್ಕೆ ಒಂಥರ ಅನಿಸುತ್ತೆ, ಅಷ್ಟು ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಖಂಡಿತ ಡಯಟ್ ಮಾಡ್ತೀನಿ. ಹಾಗೆ ತುಪ್ಪ ಖಾಲಿಯಾಗಿತ್ತು. ಬೆಣ್ಣೆ ಕೂಡ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೆ ಕೆನೆಯಲ್ಲಿ ಇದ್ದಿದ್ದನ್ನು. ಅದನ್ನೆಲ್ಲ ನಾನು ಲೆಂತಿ ಆಗುತ್ತೆ ವಿಡಿಯೋ ಅಂತ ಅದೆಲ್ಲ ಏನು ನಾನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಎಲ್ಲ ಕೆಲಸನೂ ಒಂದೊಂದೇ ಒಂದು ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ತುಪ್ಪ ಕೂಡ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ.
ಚೆನ್ನಾಗಿ ಬಂದಿತ್ತು ತುಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆನೆಯಲ್ಲಿ ತೆಗೆದು ಮಾಡಿರೋ ಅಂಥದ್ದು. ನಾನು ಬೆಣ್ಣೆ ಏನು ಪರ್ಚೇಸು ಮಾಡಲ್ಲ, ಓನಾಗಿ ಪ್ಯಾಕೆಟ್ ಹಾಲಿನಲ್ಲೇ ಕೆನೆ ತೆಗೆದುಬಿಟ್ಟು ನಾನು ಸ್ಟೋರ್ ಮಾಡ್ಕೊಂಡು ಅದರಲ್ಲಿ ಬೆಣ್ಣೆ ಮಾಡಿಕೊಂಡು ಬೆಣ್ಣೆಯಿಂದ ತುಪ್ಪ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ನೋಡಿ. ಏನೋ ಮಾಡ್ಕೊಳ್ತೀವಿ ಬ್ರೆಡ್ ರೋಲ್ ಅಂತನೋ ಏನೋ ಹೇಳಿದ್ರು, ಬಟ್ ನನಗೆ ಸ್ಟ್ರೈನ್ ಆಗಿತ್ತು. ಅವರೇ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ ನನ್ನ ಮಕ್ಕಳು ಏನೇನು ಮಾಡಿದ್ದಾರೆ, ರಜಾ ಇದ್ದರೆ ಏನೇನೆಲ್ಲ ಕಿಚನಲ್ಲಿ ಮಾಡ್ತಾರೆ ಅಂತ. ಈ ಥರ ಬ್ರೆಡ್ನ ಆ ಕಡೆ ಈ ಕಡೆ 4 ಕಡೆನೂ 4 ಎಡ್ಜಸ್ನು ಕಟ್ ಮಾಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಇದು ಕಾರ್ನ್ಫ್ಲೋರ್ 2 ಸ್ಪೂನ್ ಕಾರ್ನ್ಫ್ಲೋರ್ನ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೀರು ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀವಿ. ಕಾರ್ನ್ಫ್ಲೋರ್ಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆಮೇಲೆ ಈ ಬ್ರೆಡ್ ಎಡ್ಜಸ್ಟ್ ಇರುತ್ತಲ್ಲ, ಆ ಪೌಡರ್ ಅದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಇದನ್ನು ಮಾಡ್ಕೊಂಡಿದ್ದೀವಿ ಪುಡಿನ. ಆಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಕಾಯಕ್ಕಿಟ್ಕೊತಾ ಇದ್ದೀವಿ. ನೋಡಿ, ಇದು ಆಲೂಗೆಡ್ಡೆ, 2 ಆಲೂಗೆಡ್ಡೆ ಮತ್ತು 2 ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಮಸಾಲೆಗಳನ್ನ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇದು ಆಗಿಂದ ಸ್ವಲ್ಪ ಮಿಕ್ಕಿತ್ತು. ಇದು ಆಗಿ ಇದು ಮಿಕ್ಕಿರೋದು ಈ ಥರ ಇದು ಮಿಕ್ಕಿತ್ತಲ್ಲ, ಅದರೊಳಗೆ ನಾವು ಬೇಲ್ಪುರಿ ಮಾಡ್ತಿರೋದು. ಇದು ಮಾಡಿಟ್ಟಿದ್ವಲ್ಲ, ಅದ್ರೊಳಗೆ ಸ್ವಲ್ಪ ಮಿಕ್ಕಿತ್ತು. ಅದಕ್ಕೆ ನಾವು ಗೋಲ್ಗಪ್ಪ ಮಾಡೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀವಿ. ಬನ್ನಿ ಬ್ರೆಡ್ ರೋಲ್ಸ್ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಈಗ ಒಂದು ಬ್ರೆಡ್ ಪೀಸ್ನ ತಗೊಂಡು ಈ ಒಂದು ರೋಲ್ನ ಇಲ್ಲಿಗೆ ಇಟ್ಕೊಳ್ಳೋಣ ಮಧ್ಯಕ್ಕೆ. ಆಮೇಲೆ ಇದರಲ್ಲಿ ಆ ಕಡೆ ಈ ಕಡೆ ಈ ಥರ ಮಾಡಿಬಿಟ್ಟು ಎಲ್ಲ ಕಡೆನೂ ಆ ಥರ ಮಾಡಬೇಕಿಲ್ಲ, ಆ ಕಡೆ ಈ ಕಡೆ ಮಾತ್ರ, ಈ ಕಡೆ ಈ ಥರ ಮಾಡಿ. ಆಮೇಲೆ ಈ ಥರ ತೋರ್ಸೋದು ಮಿಸ್ ಮಾಡ್ಕೊಂಡ್ವಿ. ಈಗ ನೀರಲ್ಲಿ ಈ ಥರ ಮಾಡಿಕೊಂಡು ಇದನ್ನ ನೀರೆಲ್ಲ ಇಂಗಿಸ್ಕೊಬೇಕು. ಮಾಡಿಕೊಂಡು ಆಮೇಲೆ ಇದೊಂದು ರೋಲ್ ಇರುತ್ತಲ್ಲ, ಅದನ್ನು ಮಧ್ಯಕ್ಕೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು. ಈ ಥರ ಮಾಡಿ ಇದು ಈ ಥರ ಮಾಡ್ಕೊಂಡಿರೋದನ್ನ ಇದ್ರೊಳಗೆ ಹಿಂಗೆ ಎತ್ಬಿಟ್ಟು ಕಾರ್ನ್ಫ್ಲೋರ್ ಒಳಗೆ ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಮಾಡ್ಕೊಂಡಿದ್ವಲ್ಲ ಪೌಡರ್, ಅದಕ್ಕೆ ಈ ಥರ ಮಾಡ್ಕೊಂಡು ನೋಡಿ ಈ ಥರ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ಳೋಣ. ಎಲ್ಲರೂ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ರೆಡಿಯಾಗಿದೆ. ಬ್ರೆಡ್ ರೋಲ್ಸ್ ಎಲ್ಲ ರೆಡಿಯಾಗಿದೆ. ಎಣ್ಣೆನೂ ಕಾಯ್ತಾ ಇದೆ. ಎಣ್ಣೆ ಫುಲ್ಲು ಕಾಯ್ದಿರಬೇಕು, ಆವಾಗ ಹಾಕೋಣ. ನೋಡಿ, ಇದನ್ನ ಗ್ಯಾಸ್ ಸ್ಟವ್ನ ಕಮ್ಮಿ ಇಟ್ಕೊಂಡಿರ್ಬೇಕು. ಗ್ಯಾಸ್ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ತಿದ್ದೀನಿ. ನೋಡಿ, ಬೇಯ್ತಾ ಇದೆ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಇಷ್ಟೊತ್ತಿಗೆ ಬನ್ನಿ. ನೋಡಿ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ನೀವಿಗೆ ಎಷ್ಟು ಪಾನಿಗೆ ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ. ಆಮೇಲೆ ಇದು ಬಾಡಿಗೆ ಮೆಣಸಿನ್ಕಾಯಿ ಅಂತಾರೆ, ಅದು ಹಾಕೊಳ್ಳಿ. ಆಮೇಲೆ ಮತ್ತು ಇದು ಬೆಳ್ಳುಳ್ಳಿ ಒಂದು 5 ಹಾಕ್ಕೊಳ್ಳಿ. ಆಮೇಲೆ ಪುದೀನ ಸ್ವಲ್ಪ ಹಾಕ್ಕೊಂಡು, ಪುದೀನ ಫ್ಲೇವರ್ಗೋಸ್ಕರ, ಹಂಗೇನಿಲ್ಲ ಟೇಸ್ಟಿಗೂ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಎರಡೂ ಕ್ರಿಸ್ಪಿಯಾಗಿ ಬರ್ತಾ ಇದೆ. ನೋಡಿ ಯಾವ ಥರ ಬಂದಿದೆ ಅಂತ. ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕೊಳ್ಳೋಣ.
ಎಣ್ಣೆ ಎಲ್ಲ ಇಳ್ಕೊಳ್ತೆ. ಲೋನ್ ಬಂತು ಕ್ರಿಸ್ಪಿ ಕ್ರಿಸ್ಪಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಳ್ಳೋಣ. ಪಾನಿಗೆ ಗೋಲ್ಗಪ್ಪ ಮಾಡ್ತೀವಲ್ಲ ಆ ಪಾನಿಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ಸ್ವಲ್ಪ ಕಲ್ಲು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡೋಣ. ನೋಡಿ ಈ ಥರ ಬಂದಿದೆ ನೋಡಿ. ಇದಕ್ಕೆ ಒಂದು ಬೆಲ್ಲ ಹಾಕೋಣ, ಸ್ವಲ್ಪ ಸ್ವೀಟ್ಗೆ. ಇದೇನು ಅಂದರೆ ಪಾನಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ನೋಡಿ. ಇದು ಸೋಸ್ಕೊಬೇಕಿತ್ತು, ಆಗಲೇ ಸೋಸ್ಕೊಳಕ್ಕಾಗಲಿಲ್ಲ. ಈಗ ಸೋಸ್ಕೊಂಡಿದ್ದೀವಿ, ಈ ಥರ ಬಂದಿದೆ. ಈಗ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ನೀರನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ನಮ್ಮ ಬ್ರೆಡ್ ರೋಲ್ಸ್ ಈ ಥರ ಬಂದಿದೆ. ಒಳಗೆ ಹೆಂಗಿದೆ ಅಂತ ನೋಡೋಣ. ನೋಡಿ ಒಳಗೆಲ್ಲ ಬೆಂದಿದೆ. ತುಂಬ ಸ್ವೀಟ್ ಆಗಿರುತ್ತೆ. ನೋಡಿ ನಮ್ಮ ರೆಸಿಪಿ ಎಲ್ಲ ರೆಡಿಯಾಗಿದೆ. ನೋಡಿ ನಾವು ಪೂರಿ ಎಲ್ಲ ಕರೆದಿಟ್ಕೊಂಡಿದ್ದೀವಿ. ಈಗ ಇದನ್ನು ಈ ಥರ ಮಾಡ್ಕೊಂಡು ನೋಡಿ ಪಾನಿನೂ ರೆಡಿಯಾಗಿದೆ. ಇದು ಹುಣಸೆ ಹಣ್ಣೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ನಮ್ಮ ಖುಷಿ ಹೇಗೆ ಕುಂತಿದ್ದಾರೆ ತಗೊಳೋಕೆ. ಇದು ಬ್ರೆಡ್ ರೋಲ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದು ಗೋಲ್ಗಪ್ಪ ಹೆಂಗಿದೆ ಅಂತ ಕಮೆಂಟ್ ಮಾಡಿ.